ಎಲ್ರಿಗೂ ನಮಸ್ಕಾರ. ನನ್ನ ಚಾನಲಿಗೆ ಸ್ವಾಗತ. ರುಚಿಕರವಾದ ಕಡಲೆ ಹಿಟ್ಟಿನ ಲಾಡು ಮಾಡೋದು ಹೇಗೆ ನೋಡೋಣ. ಕಡಲೆ ಹಿಟ್ಟು ಅಥವಾ ಬೇಸನ್. ನಾನು 1 ಗ್ಲಾಸ್ ಕಡಲೆ ಹಿಟ್ಟು ತಗೊಂಡು ಅದನ್ನು ಓವನ್ನಲ್ಲಿ ಮೈಕ್ರೋವೇವ್ ಓವನ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೇನೆ. ಹಾಗೆ 2-3 ಮಿನಿಟ್ಸ್ ನಾನು ಬಿಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡೋದು ಮತ್ತು ಓವನ್ನಲ್ಲಿಟ್ಟು ಹಾಗೆ 3 ಮಿನಿಟ್ಸ್ ನಾನು ಬಿಸಿ ಮಾಡ್ಕೊಂಡಿದ್ದೇನೆ. ಅದರ ಹಸಿ ವಾಸನೆ ಹೋಗಬೇಕು ಅಂತ. ಆಮೇಲೆ ಒಂದು ಬಾಣಲೆಯಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ತುಪ್ಪ ತೊಗೊಂಡು ಕಡಲೆ ಹಿಟ್ಟನ್ನು ಮತ್ತೆ ರೋಸ್ಟ್ ಮಾಡಿದ್ದೀನಿ. ಸ್ಲಿಮ್ ಆಗಿಟ್ಟು ರೋಸ್ಟ್ ಮಾಡಬೇಕು. ಕಡಲೆ ಹಿಟ್ಟನ್ನು ಕಚ್ಕೊಳ್ಬಾರ್ದು. ನಿಧಾನಕ್ಕೆ ನಾವು ಎಲ್ಲ ಮಿಕ್ಸ್ ಮಾಡ್ತಾ ಕರೆಕ್ಟಾಗಿ ತುಪ್ಪ ಹಾಕಿಬಿಟ್ಟು ರೋಸ್ಟ್ ಮಾಡ್ತಾ ಬರಬೇಕು. ತುಪ್ಪ ಒಂದೇ ಸಲಕ್ಕೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಯಾಕೆಂದರೆ ಕಡಲೆ ಹಿಟ್ಟು ಮತ್ತು ತುಪ್ಪನ ಬಿಟ್ಟುಬಿಟ್ರೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಈಗ ನಾವು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿಬಿಟ್ಟು ಕಡಲೆ ಹಿಟ್ಟನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಅದರದ್ದು ಹಸಿ ಸ್ಮೆಲ್ ಹೋಗುವವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ರೋಸ್ಟ್ ಮಾಡಿದ್ದೀನಿ. ಹಾಗೆ ದ್ರಾಕ್ಷಿ, ಸ್ವಲ್ಪ ಟೇಸ್ಟಿಗೆ ಉಪ್ಪು ಮತ್ತು ಯಾಲಕ್ಕಿ ಪುಡಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಸಕ್ಕರೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಕ್ಕರೆ ಹಿಟ್ಟಿನ ಪೌಡರು 1 ಗ್ಲಾಸ್ ಸಕ್ಕರೆ ಹಿಟ್ಟು ಪೌಡರು ಹಾಕ್ಕೊಂಡಿದ್ದೇನೆ. ನಿಮಗೆ ಸಿಹಿ ನೋಡಿ, ಜಾಸ್ತಿ ಸಿಹಿ ಬೇಕು ಅಂದರೆ ಫುಲ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಸಕ್ಕರೆ ಹಿಟ್ಟು ಹಾಕ್ಕೊಂಡ್ರಾಯ್ತು. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಆರಿದ ನಂತರ ಸ್ವಲ್ಪ ಬಿಸಿ ಇರುವಾಗ ಅಂದರೆ ಬೆಚ್ಚಗಿರುವಾಗನೇ ನಾವು ಉಂಡೆ ಕಟ್ಟಲಿಕ್ಕೆ ಶುರು ಮಾಡಬೇಕು. ಈಗ ಸ್ವಲ್ಪ ಆರಿದೆ. ಈಗ ಸ್ವಲ್ಪ ಹದ ಹಿಟ್ಟು ಬಂದಿದೆ ಉಂಡೆ ಮಾಡಲಿಕ್ಕೆ. ನೋಡಿ, ಉಂಡೆ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ಉಂಡೆ ಕಟ್ಟೋಕ್ಕೆ ಏನೂ ತೊಂದರೆ ಆಗ್ತಾಯಿಲ್ಲ, ನೀಟಾಗಿ ಬಂದಿದೆ. ಉಂಡೆ ಕೂಡ ತುಂಬ ರುಚಿಕರವಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಬೇಸನ್ ಲಾಡು ಮಾಡೋದು ತುಂಬ ಕಷ್ಟ. ಕರೆಕ್ಟ್ ಹದ ಬರಬೇಕು, ಇಲ್ಲದಿದ್ದರೆ ಸರಿಯಾಗಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಬೇಸನ್ ಲಡ್ಡು. ತಿನ್ನಲಿಕ್ಕೂ ಕೂಡ ತುಂಬ ರುಚಿಕರವಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.